ವೀಕ್ಷಕರೇ, ಇವತ್ತೇನು SSLC ಪರೀಕ್ಷೆಗಳು ನಡೀತಾ ಇರತಕ್ಕಂಥ ಅದಕ್ಕೆ ಸಂಬಂಧಪಟ್ಟಂತೆ ಏನು ಈಗ ಇಲ್ಲಿ ನೀವು ನೋಡಬಹುದು, ಕರ್ನಾಟಕ ರಕ್ಷಣೆ ವೇದಿಕೆ ಸಂಘಟನೆಯ ಪದಾಧಿಕಾರಿಗಳು ಇರ್ತಕ್ಕಂಥದ್ದು. ಇಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಕೂಡ ಆತ್ಮವಿಶ್ವಾಸವನ್ನು ಹೆಚ್ಚಿಸೋದ್ರ ಜೊತೆಗೆ ಅವರಿಗೆ ಪೆನ್ಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಅವ್ರ ಹತ್ರ ಮಾತಾಡೋಣ ಬನ್ನಿ. ಸರ್, ಏನು ತಮ್ಮ ಸಂಘಟನೆಯಿಂದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಕುರಿತು ಆತ್ಮವಿಶ್ವಾಸ ಹೆಚ್ಚಿಸುವ ಜೊತೆಗೆ ಪೆನ್ಗಳನ್ನು ಕೊಡ್ತಾ ಇರ್ತಿದ್ರಿ ಸರ್, ಏನ್ ಸರ್ ಇದು ಯಾವ ರೀತಿಯಾಗಿ ತಾವು ಈ ಒಂದು ರೀತಿಯಲ್ಲಿ ಕ್ರಿಯಾಶೀಲರಾಗಿರ್ತಕ್ಕಂಥದ್ದು? ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ಇಂದು ನಾವು SSLC ಪರೀಕ್ಷೆ ಬರುತ್ತಿರುವ ವಿದ್ಯಾರ್ಥಿನಿಯರಿಗೆ ಒಂದು ಶುಭಾಶಯ ಕೋರುತ್ತಾ ಹಾಗೂ ಅವರಿಗೆ ಒಂದು ಮುಂದಿನ ಶೈಕ್ಷಣಿಕ ಮಟ್ಟಕ್ಕೆ ಒಂದು ಉತ್ತಮ ಬುನಾದಿ ಆಗಬೇಕಿದ್ದು SSLC ಪರೀಕ್ಷೆ ಅನ್ನೋದು. ಅದರ ಸಲುವಾಗಿ ನಾವು ಒಂದು ಅಳಿಲಿಸಿ ಮುಖಾಂತರ, ಪೆನ್ ಕೊಡುವುದರ ಮುಖಾಂತರ ಮತ್ತು ಪುಷ್ಪಗುಚ್ಛಗಳು ಕೊಡುವುದರ ಮುಖಾಂತರ ಅವರಿಗೆಲ್ಲ ಶುಭಾಶಯ ಕೋರಬೇಕಂತೇಳಿ ಇವತ್ತು ನಾವು ಸರ್ಕಾರಿ ಪದವಿ ಪೂರ್ವ ಪ್ರೌಢಶಾಲೆ ಬಾಗಲಕೋಟೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಯಾವುದೇ ಅಂಜು ಅಳಕ ಇಲ್ಲದೆ ಎಕ್ಸಾಮ್ ಬರೆದು ತಮ್ಮ ಫಲಿತಾಂಶವನ್ನು ಮತ್ತು ಬಾಗಲಕೋಟೆ ಜಿಲ್ಲೆಗೆ ಒಂದು ಕೀರ್ತಿ ತರಬೇಕು ಎಲ್ಲ ನಮ್ಮ ವಿದ್ಯಾರ್ಥಿನಿಯರು. ಯಾಕಂದ್ರೆ ಕರ್ನಾಟಕದಲ್ಲಿ ದಕ್ಷಿಣ ಭಾಗದ ಉಡುಪಿಯಲ್ಲಿ ಕಾರ್ಕಳ ಮತ್ತು ಉಡುಪಿ ಆ ಭಾಗದ ಫಲಿತಾಂಶನೇ ಹೆಚ್ಚಿರುತ್ತೆ. ಆ ಫಲಿತಾಂಶನ ಈ ಬಾರಿ ನಮ್ಮ ಉತ್ತರ ಕರ್ನಾಟಕದ ಒಂದು ಬಾಗಲಕೋಟೆ ಜಿಲ್ಲೆಯ ಮುದ್ದು ಮಕ್ಕಳು ನಮಗೊಂದು ಒಳ್ಳೆ ಫಲಿತಾಂಶ ಕೊಡ್ಬೇಕಂತೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹಾರೈಸ್ತೀವಿ. ಮತ್ತು ಇನ್ನೊಂದು ಏನಪ್ಪಾ ಅಂದ್ರ, ಮುಂದಿನ ದಿನಮಾನಗಳಲ್ಲಿ ಸರ್ಕಾರಿ ಶಾಲೆಗಳನ್ನ ಹೆಚ್ಚು ಮೂಲಭೂತ ಸೌಕರ್ಯಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರ ಒದಗಿಸಿಕೊಡಬೇಕು. ಯಾಕಂದ್ರ ಖಾಸಗೀಕರಣ ಮಾಡಕ ಸರ್ಕಾರ ಹೊಂಟೈತಿ. ಅದಕ್ಕೆ ಸರ್ಕಾರಿ ಶಾಲೆಗಳನ್ನ ಮುಚ್ಚಬಾರ್ದು, ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಅಂತೇಳಿ ನಮ್ಮದು ಒಂದು ಹಾರೈಕೆ. ಮತ್ತು ಆ ಸರ್ಕಾರಿ ಶಾಲೆಗಳಿಗೆ ಪ್ರಾಥಮಿಕ ಆಗಲಿ ಪ್ರೌಢಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಒದಗಿಸಿ ಕೊಡ್ಬೇಕಂತ ಹೇಳಿ ನಾವು ತಮ್ಮ ಮುಖಾಂತರನು ಕೇಳ್ಕೊತೀವಿ. ಅದಕ್ಕೆ ದಯವಿಟ್ಟು ಈ ಒಂದು ಪಾಯಿಂಟ್ ಅನ್ನ ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನಮಾನಗಳಲ್ಲಿ ಸರ್ಕಾರಿ ಶಾಲೆಗಳನ್ನ ಹೆಚ್ಚಾಗಿ ನಡೆಸಿಕೊಡ್ಬೇಕಂತ ಹೇಳಿ ನಮ್ಮ ಮುಖಾಂತರ ಮನವಿ ಮಾಡ್ತೀವಿ. ಸರ್, ಇವಾಗ ನೀವು ಪೆನ್ಗಳನ್ನ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಸರ್. ಇಲ್ಲಿ ನಾವು ನೋಡ್ಬೋದು, ಇದಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು ಮತ್ತೆ ಈ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರು ಯಾವ ರೀತಿಯಾಗಿ ತಮ್ಮ ಸಾಥ್ ಕೊಡ್ತಾ ಇರ್ತಕ್ಕಂಥದ್ದು ಸರ್? ಸೊ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರು ಅಂದ್ರೆ ಏನ್ ಸರ್, ಎಲ್ಲಾ ಮುದ್ದು ಮಕ್ಕಳಿಗೂ ಕೂಡ ಒಳ್ಳೆಯ ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದಾರೆ. ಅವರಿಗೆ ಯಾವ ಬ್ಲಾಕ್ ನಲ್ಲಿ ಅವರ ಒಂದು ಪರೀಕ್ಷೆ ಇದೆ ಅದನ್ನ ತಾವೇ ಖುದ್ದಾಗಿ ಸ್ವತಃ ಅವರಿಗೆ ತೋರಿಸ್ತಾ ಇದ್ದಾರೆ ಮತ್ತು ಅವರಿಗೆ ಒಂದು ಉತ್ಸಾಹಭರಿತ ಧೈರ್ಯ ತುಂಬುತ್ತಾ ಇದ್ದಾರೆ. ಪ್ರತಿಯೊಬ್ಬ ಶಿಕ್ಷಕರಾಗಲಿ, ಆಡಳಿತ ಮಂಡಳಿ ಆಗಲಿ ಮತ್ತು ನಮ್ಮ ಸರ್ಕಾರ ಕೂಡ ಈ ಸಾರಿ ಏನ್ ಮಾಡಿದೆ ಅಂದ್ರೆ, ಯಾರು ಕೂಡ SSLCಯಲ್ಲಿ ಉತ್ತೀರ್ಣ ಆಗಬಾರ್ದು ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನು ತಂದಿದ್ದಾರೆ. ಅತಿ ಕಡಿಮೆ ಅಂಕದಲ್ಲಿ ಕೂಡ ಅವರು ಪಾಸ್ ಆಗಿ ಮುಂದಿನ ಶೈಕ್ಷಣಿಕ ಹಂತಕ್ಕೆ ಹೋಗ್ಬೇಕಂತ ಹೇಳಿ ಸರ್ಕಾರದ ಕೂಡ ಆಶೆ. ಯಾರು ಕೂಡ ಶೈಕ್ಷಣದಿಂದ ಹಿಂದೆ ಉಳಿಬಾರ್ದಂತ ಹೇಳಿ ಅವರು ಕೂಡ ಕಡಿಮೆ ಅಂಕ ಈ ಸಲ ಇಟ್ಟಿದ್ದಾರೆ. ಅದರಲ್ಲಿ ಕಡಿಮೆ ಅಂಕ ಅಂತ ಹೇಳಿ ವಿದ್ಯಾರ್ಥಿಗಳು ಭಾವಿಸ್ಕೋಬಾರ್ದು. ಅವರ ಮುಂದಿನ ಶಿಕ್ಷಣಕ್ಕೆ ಪ್ರತಿಯೊಬ್ಬರು 90 ಅಬೌವ್ ಮತ್ತೆ 90ರ ಮೇಲೆ ಫಲಿತಾಂಶನ ತೆಗೆದುಕೊಳ್ಬೇಕಂತೇಳಿ ನಮ್ಮದು ಆಶೆ ಇದೆ. ಅದಕ್ಕಾಗಿ ಎಲ್ಲರೂ ಬಾಗಲಕೋಟೆಯ ಮುದ್ದು ವಿದ್ಯಾರ್ಥಿಗಳು ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಒಂದು ಕೀರ್ತಿ ತರಬೇಕಂತ ಹೇಳಿ ತಮ್ಮ ಮುಖಾಂತರ ಕೇಳ್ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಹೇಳ್ತಕ್ಕಂತಹ ಮಾತು.